ರಾಜ್ಯದಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಡೆಸಿದ ಹೋರಾಟವನ್ನು ಸಿಎಂ ಸೇರಿದಂತೆ ಕಾಂಗ್ರೆಸ್ ಸಚಿವರು ಟೀಕಿಸುತ್ತಿದ್ದಾರೆ. ಫೋಟೋಶೂಟ್ಗಾಗಿ ಬಿಜೆಪಿ ವಕ್ಫ್ ಹೋರಾಟ ಮಾಡ್ತಾ ಇದೆ ಅಂತೇಳಿ ಸಿಎಂ ಕಿಡಿಕಾರಿದ್ರು. ಬಿಜೆಪಿಯವರಿಂದಲೇ ರೈತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರವೇ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋದಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಹಾಗಾದ್ರೆ ಜಟಾಪಟಿ ಹೇಗಿದೆ ಬನ್ನಿ ನೋಡೋಣ. ಅವರೇ ಮಾಡ್ಬಿಟ್ಟು ಈಗ ಅವ್ರು ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದು ಅಲ್ಲಿ ನಿಂತ್ಕೊಂಡು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು? ಇವರೇ. ಅಕ್ಕಿ ಕೊಟ್ಟವರು ನಾವು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು. 5 kg ಅಕ್ಕಿ ಕೊಟ್ಟೋಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಕೊಡ್ತಿರ್ಲಿಲ್ಲ. ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಡವ್ರ ಬಗ್ಗೆ ವಾಟ್ ಕಾಳಜಿ ಅವ್ರಿಗಿದೆ? ಆಮೇಲೆ ನೀವು ಅವನು ಹೇಳ್ದದ್ದು ವರ್ಡ್ಗಳು, ಕಾಂಗ್ರೆಸ್ನವರು ಪಾಪಿಗಳು, ಅವರ ಪಾಪಿಗಳು ನಾವು. ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು? ನಿರ್ಮಲಾ ಸೀತಾರಾಮ್ ಅವರಿಗೆ ಭೇಟಿ ಮಾಡಿದ್ದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನೋಡಮ್ಮ ಇದು ರೈತರಿಗೆ ಕೊಡೋದು, ರೈತರಿಗೆ ಅನ್ಯಾಯ ಆಗೋದು ಬೇಡ. ನಾವು 4% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಅತಿ ಹೆಚ್ಚು ಖಾತೆ ಬದಲಾವಣೆ ಆಗಿದ್ದರೆ ಅದು ಬಿ ಜೆ ಪಿಯರ ಕಾಲದಲ್ಲಿ. ಈ ತೀರ್ಮಾನ ಆಗಿದ್ದರೆ ಬಿ ಜೆ ಪಿಯರ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿಯರಿದ್ದಾಗ. ಸೊ ಕಳೆದ ಬಾರಿ ಬೊಮ್ಮಾಯಿಯವರಿದ್ದಾಗ ಈ ಅವ್ರವ್ರ ದಾಖಲೆ ಪ್ರಕಾರ ಖಾತೆ ಮಾಡಿ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಮೇಲೆ 1-2 ಈ ಕಾಲದಲ್ಲಿ ಆಗಿರ್ಬೋದು, ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ, ಸರಿಪಡಿಸ್ಬೇಕು ಅಂತ ಹೇಳಿದ್ವಿ. ಬಹುತೇಕ ಹೆಚ್ಚು ಈ ಖಾತೆ ಬದಲಾವಣೆ ಮತ್ತು ಒಕ್ಕದು ಏನಾದ್ರು ರೈತರಿಗೆ ಅನ್ಯಾಯ ಆಗಿದ್ದರೆ ಅದು ಬಿ ಜೆ ಪಿಯ ಆಡಳಿತದ ಸಂದರ್ಭದಲ್ಲಿ. ಬಹುಶಃ ನಾವು ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಇವ್ರು ತಪ್ಪನ್ನು ಹುಡ್ಕೋಕ್ಕೆ ಹೋಗಲಿಲ್ಲ, ಅದು ನಮ್ಮ ತಪ್ಪು ಅಂತ ಕಾಣುತ್ತೆ. ನಾವು ಒಂದು ಸ್ವಲ್ಪ ಈ 1.5 ವರ್ಷದಲ್ಲಿ ಕೆಲಸ ಮಾಡೋದಕ್ಕಿಂತ ಮೊದಲು ಅವ್ರ ತಪ್ಪನ್ನೇ ನಾವು ಹುಡುಕೊಂಡು ಹೋಗಬೇಕಾಗಿತ್ತು. ನಾವು ಒಂದು ಸ್ವಲ್ಪ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿಯವರ, ಉಪಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸ್ವಲ್ಪ ಈ ತಪ್ಪನ್ನು ನಾವು ಮಾಡ್ದು ಅಂತ ಕಾಣುತ್ತೆ. ವಕ್ಫ್ ವಿಚಾರದಲ್ಲಿ ಯಾರ್ದು ಜಮೀನು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರಬೇಕು. ಅದನ್ನು ಅನ್ನೆಸೆಸರಿಯಾಗಿ ವಕ್ತಿಗೆ ಸೇರಿರೋದು, ಅದು ಹಿಂಗಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದೆ, ಇದೆಲ್ಲ ಸುಳ್ಳಿದು. ಯಾರು ತೊಗೊಂಡು ಹೋಗೋಕ್ಕಾಗತ್ತಲ್ರಿ? ಕಾನೂನು ಇರ್ತದೆ, ಅದರೊಳಗೆಲ್ಲ ಪೇಪರ್ ರೆಕಾರ್ಡ್ಸ್ ಇರ್ತದೆ. ಅದನ್ನ ನೋಡಿ ಅವ್ರದ್ದು ಅಂದ್ರೆ ಅವ್ರದ್ದು, ಇವ್ರದ್ದು ಅಂದ್ರೆ ಇವ್ರದ್ದು. ಏನಾದ್ರು ತಪ್ಪು ವಕ್ತ ಇರ್ಬೋದು, ನಾವೇ ಇರ್ಬೋದು, ನನ್ನ ಇಲಾಖೆ ಇರ್ಬೋದು, ತಪ್ಪಾದರೆ ಅದು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಕಾನೂನಲ್ಲಿ ಇರ್ತದೆ. ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕೆ ಹೊರತು ಅದನ್ನು ಹೋಗ್ಬಿಟ್ಟು ಪ್ರಚಾರದಲ್ಲಿ ಮಾಧ್ಯಮವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಹಾದಿ ತಪ್ಪಿಸ್ತದೆ. ಈಗ ವಕ್ತು ಇನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಈಗ, ಯಾಕಂದರೆ ಚುನಾವಣೆ ಮುಗೀತಲ್ಲ. ರಿಸಲ್ಟ್ ಆದಮೇಲೆ ಈಗ ನೋಡ್ತಾರೆ, ಯೋಚನೆ ಮಾಡ್ತಾರೆ ಇನ್ನೇನು ಫಿಟ್ಟಿಂಗ್ ಇಡಬೇಕು ಅಂತೇಳಿ. ನಾನು ಹೇಳ್ತೇನೆ ಇವೆಲ್ಲ ನಡೆಯೋದಿಲ್ಲ. ಜನರು ವಿಶ್ವಾಸದಿಂದ ಮತ ಹಾಕಿ ಸರ್ಕಾರನ ಭಾಳ ಗಟ್ಟಿ ಸರ್ಕಾರನ ಇಟ್ಟಿದ್ದಾರೆ. ಅಲ್ಲ, ಅವ್ರ ಪೀರಿಯಡ್ನಾಗೂ ಮಾಡಿದ್ರು, ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ? ಅವ್ರ ಪೀರಿಯಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನ್ರಿ, ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು. ಅವ್ರ ಪೀರಿಯಡ್ನಾಗೂ ಕೂಡ ನೋಟಿಸ್ಗಳು ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಕೂಡ 9 ನಂಬರ್ 11 ನಂಬರ್ ಕೊಟ್ಟಿದ್ದಾರೆ. ವಕ್ಫ್ ತಪ್ಪು ಮಾಡಿದ್ರೆ ನಾವು ವಕ್ಫ್ ಹೇಳಿದ್ರಿ, ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ. ವಕ್ಫ್ ಭಾಳಷ್ಟು ತಪ್ಪು ಮಾಡಿದಾವೆ, ಅದಕ್ಕೆ 2 ಮಾತಿಲ್ಲ. ಎಲ್ಲೆಲ್ಲಿ ವಕ್ಫ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸ್ಲಿಕ್ಕೆ ನಾನು ಈಗಾಗಲೇ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಲ್ಲಂತೂ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಅವ್ರಿಗೂ ಕೂಡ ಹೇಳಿದ್ದೀವಿ, ಎಲ್ಲಿ ವಕ್ಫ್ಗಳು ತಪ್ಪು ಮಾಡಿದ್ದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥದ್ದು. ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಕ್ಫ್. ಮತ್ತು ವಕ್ಫ್ ಬರೀ ಕೇವಲ ಹಿಂದೂಗಳ ಆಸ್ತಿ ಅಲ್ಲ, ಮುಸ್ಲಿಮರದು ಅನೇಕ ಆಸ್ತಿಗಳಾಗಿದ್ದಾವೆ. ಆದರೆ ಬಿ ಜೆ ಪಿಯವ್ರು ಕೇಳೋದು ಇಷ್ಟೇ, ನೀವು ಇಷ್ಟು 74ರಿಂದ ಇಲ್ಲಿ ತನಕ ನಿಮ್ಮ ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ? ನೀವು 2014 ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ. ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದ್ದಕ್ಕೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ನಕ್ವಿಯವ್ರು ಉತ್ತರ ಕೊಟ್ರಿ. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮದು ಹೋರಾಟ? ಅದು ಇವ್ರದ್ದು ರಾಜಕೀಯ ಪ್ರೇರಿತ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವಿದ್ದಾಗ. ತಾವು ನೀವು ಇದ್ದಾಗ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ? ಕೇಂದ್ರ ಸರ್ಕಾರ ನಿಮ್ಮದೇ ಅದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.